ಹೌದು, ಹಂಗೆ ಯಾರು ಹಿಡಿತಾರೆ? ನೋಡ್ ಮೀನಿ ಬೈತೂರು. ಈ ದೇವಸ್ಥಾನ ಬೈತೂರು ದೇವಸ್ಥಾನ. ಬೆಟ್ಟ ನೀವು ಹೊರಗಡೆ ಏನಾರು ಅಪ್ಪ ಚಿಕ್ಕ ಎಲ್ಲ ಕೊಡ್ಸೋಗಿಲ್ಲ, ಐಸ್ ಕ್ರೀಮು ಹೇಳೇನತ್ರಿ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಗೊತ್ತು, ಬ್ಲಾಗ್ ತುಂಬಾ ಡಿಲೇ ಆಗ್ತಿದೆ. ನನಗೇನು ಬ್ಲಾಗ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಮೊನ್ನೆ ಊಟಿಗೆ ಹೋಗಿದ್ದೆ, ಅದ್ರ ವ್ಲಾಗ್ ಮಾಡಿದ್ದೀನಿ. ಅದು ಲೇಟ್ ಆಗ್ಬೋದು. ಫಸ್ಟ್ ಈ ವ್ಲಾಗ್ನ ಅಪ್ಲೋಡ್ ಮಾಡಿ ಆಮೇಲೆ ಆ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತೀನಿ. ಸೊ ಇವನ್ ವ್ಲಾಗ್ ಏನಂತಂದರೆ, ನಾವು ನಾಳೆ ನಮ್ಮ ಮನೆ ದೇವ್ರಿಗೆ ಹೊರಟಿದ್ದೀವಿ. ನಮ್ಮ ಮನೆ ದೇವರು ಇರೋದು ಕೇರಳ, ಅಂದರೆ ಪಯ್ಯನೂರು ಅಂತ, ಅಲ್ಲಿರೋದು ನಮ್ಮ ಮನೆ ದೇವರು. ಸೊ ಅದಕ್ಕೆ ನಾವು ನಾಳೆ ಎಲ್ಲ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದು ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಇವತ್ತೇ ನೈಟೇ ಮಾಡಿರ್ತೀನಿ. ಯಾಕಂದರೆ ಬೆಳಿಗ್ಗೆ 4 o'clockಗೆಲ್ಲ ಹೊರಡ್ತೀವಿ. 4ಗೆ ಹೊರಟ್ರೆ ಲೈಕ್ 7:30 ರೀಚ್ ಆಗ್ತೀವಿ. 8 o'clockಗೆ ಸ್ಟಾರ್ಟ್ ಆಗುತ್ತೆ ಪೂಜೆ. ಅಲ್ಲೋಗಿ ಅಲ್ಲೇನೆಲ್ಲ ದೇವಸ್ಥಾನದಲ್ಲಿ ಏನಿರುತ್ತೆ ಅದು ಪ್ರತಿಯೊಂದು ನಿಮಗೆ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬೆಳಗ್ಗೆ ಸಿಗೋಣ. ಗುಡ್ ಮಾರ್ನಿಂಗ್. ಸೊ ನೆನ್ನೆ ಹೇಳ್ದಂಗೆ ನಾವಿವತ್ತು ಮನೆ ದೇವ್ರಿಗೆ ಹೊರಟಿದ್ದೀವಿ. 4 o'clockಗೆ ಹೊರಡಬೇಕಿತ್ತು. ಆಲ್ರೆಡಿ 4:15 ಆಗೋಗಿದೆ. ಇನ್ನೊಂದು 5 minutes ಹೊರಡ್ತೀವಿ. ಅಷ್ಟೊತ್ತಿಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಕ್ಲಿಪ್ ತೊಗೊತಿದ್ದೀನಿ. ಸೊ ಈಗ ಹೊರಡೋಣ, ಬೇಗ ಟೈಮ್ ಆಗಿದೆ. ಎಲ್ಲ ಸಾಕಾಗ್ಬೇಕಲ್ಲ ಮತ್ತೆ. ಅಪ್ಪಂಗೆ ಸಕ್ಕರೆ ಮತ್ತೆ ಆಲ್ರೆಡಿ ಸಕ್ಕರೆ ಹಾಕಿದ್ದೀನಿ. ಹೌದು, ಹಂಗೆ ಯಾರು ಹಿಡಿತಾರೆ? ಈಗ ಸದ್ಯಕ್ಕೆ ಅವ್ರು ಕೊಟ್ಟಿದ್ದು. ಇನ್ನು ನಾವು ಕಮಿಟಿಗಳೆಲ್ಲ 25 ಕೊಡ್ಬೇಕಂತೆ. ಫೈನಲಿ ರೀಚ್ ಆದ್ವಿ. ನಾವು ಆ್ಯಕ್ಚುಲಿ 8 o'clockಗೆ ರೀಚ್ ಆಗಬೇಕಿತ್ತು. 9 o'clock ಆಯಿತು. ಏನಕ್ಕಂದರೆ ತುಂಬಾ ಫಾಗ್ ಇದ್ರಿಂದ ಡ್ರೈವ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಪೂಜೆ ಎಲ್ಲ ಮುಗ್ದೋಗಿತ್ತು. ಏನಕ್ಕಂದರೆ ಇಲ್ಲಿ ಎತ್ತು ಮೇಲೆ ಹಾಕೊಂಡು ಬರ್ತಾರೆ, ಅದು ನಮಗೆ ಸಿಕ್ಕಲಿಲ್ಲ. ಟೈಮ್ ಆಲ್ರೆಡಿ 9 ಆಗಿತ್ತು. 8ಗೆ ಸ್ಟಾರ್ಟ್ ಮಾಡ್ತಿದ್ರು. ಸೊ ಅದ್ರ ಕ್ಲಿಪ್ನ ನಾನು ನೆಕ್ಸ್ಟ್ ಹಾಕಿದ್ದೀನಿ. ಏನಕ್ಕಂದರೆ ಹೋದ ವರ್ಷದ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಅದ್ರದ್ದು ಏನು, ಅದ್ರ ವಿಷಯ ಏನು, ಏನಕ್ಕೆ ತೊಗೊಬರ್ತಾರೆ ಪ್ರತಿಯೊಂದು ನಾನು ನಿಮಗೆ ಮುಂದೆ ಪೇಜಲ್ಲಿ ಹಾಕಿದ್ದೀನಿ. ಅದನ್ನು ಓದ್ಕೊಳ್ಳಿ, ಗೊತ್ತಾಗುತ್ತೆ. ಅದ್ರ ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೀವೇ ಆರಾಮಾಗಿ ಕೂತ್ಕೊಂಡು ಓದ್ಕೊಳ್ಳಿ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಪ್ರತಿ ವರ್ಷವೂ ನಡೆಯುತ್ತೆ. ಇದೇನು ಅಂತಂದರೆ, ಕೊಡಗಿನ ಜನರು ಹಿಂದಿನ ದಿನವೇ ಅಕ್ಕಿ ತಂದಿರ್ತಾರೆ. ಆ ಅಕ್ಕಿನ ಇವರು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ನಮಗೆ ಉಪ್ಪಿಟ್ಟು ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೆ ಅದ್ರ ನೆಂಚ್ಕೊಳ್ಳೋಕ್ಕೆ ನಮಗೆ ಮಾವಿನಕಾಯಿದು ಪಿಕ್ಕಲ್ ಕೊಡ್ತಾರೆ. ಸೊ ಬೆಳಿಗ್ಗೆ ಹೋದಂಗೆ ನಮಗೆ ಇಲ್ಲಿ ಫಸ್ಟ್ ಹೋದಂಗೆ ತಿಂಡಿ ಇರುತ್ತೆ, ರೆಡಿ ಇರುತ್ತೆ. ಉಪ್ಪಿಟ್ಟಿಗೆ ಮಾವಿನಕಾಯಿ ನೋಡ್ಬೋದು, ಈ ಥರ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾವು ಬಂದಿದ್ದು ಬೈತೂರಪ್ಪ ಟೆಂಪಲ್ಲು. ನಾವು ಬೈತೂರಪ್ಪ ಅಂತ ಹೇಳೋದು, ಅಲ್ಲಿನವರು ಇದಕ್ಕೆ ವೈತೂರು ಅಂತ ಹೇಳ್ತಾರೆ ಟೆಂಪಲ್ ಹೆಸರು.
ಬೈತೂರು ಈ ದೇವಸ್ಥಾನ ಬೈತೂರು ದೇವಸ್ಥಾನ. ಬೆಟ್ಟ ಇದು ನೆಕ್ಸ್ಟ್ ಹೋದ ತಿಂಗಳು ಜಾನ್ವರಿಲಿ ಪೂಜೆ ಆಯಿತು, ಜಾತ್ರೆ ನಡೀತು. ಈ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಈ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗೋದು. ಆಗ ಸ್ನಾನ ಮಾಡಿ ಬಂದರೆ ಮತ್ತೆ ಬಿಡೋದು. ಅದೇ ಹೊಳೆಗೆ ಹೋಗಿದ್ದು ಅಲ್ಲ. ಇಲ್ಲಿ ಏನು ಪದ್ಧತಿ ಅಂತಂದರೆ ದೇವಸ್ಥಾನ ಹಿಂದ್ಗಡೆ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ಸ್ನಾನ ಮಾಡ್ಕೊಬಂದರೆ ಡೈರೆಕ್ಟಾಗಿ ಗರ್ಭಗುಡಿಗೆ ಎಂಟ್ರಿ ಕೊಡ್ತಾರೆ. ಇಲ್ಲಾಂತಂದರೆ ಹೊರಗಡೆ ನಿಂತು ಪೂಜೆ ಮಾಡಿಸ್ಬೇಕು. ಸೊ ಪೂಜೆ ಮಾಡಿಸುವಾಗ ವೀಡಿಯೋ ಮಾಡೋಂಗಿರಲಿಲ್ಲ, ದೇವ್ರದ್ದು ಏನು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು. ಹಂಗಾಗಿ ಮಾಡೋಕ್ಕಾಗಿಲ್ಲ. ಎಲ್ಲ ಮುಗ್ದಾದ್ಮೇಲೆ ಕಂಪ್ಲೀಟ್ ಆದಮೇಲೆ ಈಗ ವೀಡಿಯೋ ಮಾಡಿಕೊಂಡೆ ನಾನು. ಹೇಳೇನು ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನಿಜ. ಜನ ಬರ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಿದ್ದೆ ಸುಮಾರು ನಿದ್ದೆ ಮಾಡಿದ್ರೆ ನಿದ್ದೆ ಮಾಡಿದ್ದಾರೆ. ಐಟಮಲ್ಲಿ ಐಟಮು ಇಲ್ಲಿ ಏನು ಅಂತಂದರೆ ಹಣ್ಣುಕಾಯಿ ಏನೂ ಮಾಡಿಸಲ್ಲ, ತೆಂಗಿನಕಾಯಿ ಏನೂ ಹೊಡೆಯಲ್ಲ. ಅಲ್ಲಿ ಏನು ಅಂತಂದರೆ ಅರ್ಚನೆ ಮಾಡಿಸೋಂಥದ್ದು ಇರುತ್ತೆ. ಇಷ್ಟು ಅಮೌಂಟು ಯಾವ್ಯಾವ ಅರ್ಚನೆ ಬೇಕು ಅಂತ ಇರುತ್ತೆ, ಇಷ್ಟು ಅಮೌಂಟ್ ಕೊಟ್ಟು ಅರ್ಚನೆ ಮಾಡಿಕೊಡ್ತಾರೆ. ಇಲ್ಲಿ ಏನು ಅಂತಂದರೆ ತುಪ್ಪ, ಗಂಧ, ಭಸ್ಮ ಇಷ್ಟೇ ಕೊಡೋದು. ಇನ್ನು ಹೂ ಹಣ್ಣುಕಾಯಿ ಅಂತ ಏನೂ ಕೊಡಲ್ಲ. ಇಷ್ಟೇ ಪೂಜೆ ಇಲ್ಲಿ. ನೋಡ್ಮೀನಿ ಈಗ ಊಟಕ್ಕೆ ಕೂತಿದ್ದೀವಿ. ಊಟಕ್ಕೆ ಕೂರುವಾಗ ತಲೆ ಮೇಲೆ ಕರ್ಚೀಫ್ ಅಥವಾ ಟವಲ್ ಏನಾದರೂ ಹಾಕ್ಕೊಂಡೇ ಕೂರಬೇಕು, ಹಂಗೆ ಕೂರಂಗಿಲ್ಲ. ಆಮೇಲೆ ಊಟ ಪ್ರತಿಯೊಂದು ಎಲ್ಲ ಬಡಿಸಿ ಆಗಬೇಕು. ಎಲ್ಲರೂ ಎಷ್ಟು ಜನ ಕೂತಿರ್ತೀವಿ ಪ್ರತಿಯೊಬ್ಬರಿಗೂ ಎಲೆಗೆ ಎಲ್ಲ ಐಟಮ್ ಬರೋ ತನಕ ಊಟ ಸ್ಟಾರ್ಟ್ ಮಾಡೋಂಗಿಲ್ಲ. ಅವರು ಊಟ ಸ್ಟಾರ್ಟ್ ಮಾಡಿ ಅಂದಾಗ ನಾವು ಊಟ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಈವನ್ ಎದ್ದೇಳುವಾಗಲೂ ಕೂಡ ಅಷ್ಟೇ, ಯಾರು ಬೇಗ ತಿಂದು ಮಧ್ಯದಿಂದ ಎದ್ದೇಳಂಗಿಲ್ಲ. ಎಲ್ಲರದು ಊಟ ಕಂಪ್ಲೀಟಾಗಿ ಆಗಬೇಕು. ಯಾರೆಲ್ಲ ಕೂತಿರ್ತಾರೆ ಎಲ್ಲರದು ಕಂಪ್ಲೀಟ್ ಆದಮೇಲೆ ಅವ್ರು ಊಟ ಆಯಿತು ಎದ್ದೇಳಿ ಅಂದಾಗ ಎದ್ದೇಳಬೇಕು. ಅಲ್ಲಿ ತನಕ ಮಧ್ಯದಿಂದ ಯಾರೂ ಹೇಳೋಂಗಿಲ್ಲ. ಸೊ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಗೊತ್ತಲ್ಲ ದೇವಸ್ಥಾನ ಊಟ ಇಷ್ಟು ಚೆನ್ನಾಗಿರುತ್ತೆ ಅಂತ. ಶಿವ ಈಗ ಫುಲ್ ಶಾಪಿಂಗ್. ನೀವು ಹೊರಗಡೆ ಏನಾರು ಅಪ್ಪ ಚಿಕ್ಕ ಎಲ್ಲ ಕೊಡ್ಸೋಕ್ಕಿಲ್ಲ, ಐಸ್ ಕ್ರೀಮು ಜ್ಯೂಸ್ ಎಲ್ಲ ಅದೇ ಸಾಕತ್ತ ಅಲ್ಲ, ದುಡ್ಡು ಕೊಡೋದು. ಒಳಗೆ ಬಂದತ್ತಪ್ಪ. ಆಮೇಲೆ ಗ್ಯಾಸ್ ಹಾಕ್ತೀನಿ ನಾನು. ಅಲ್ಲಿ ಹಿಂದೆ ಓಡಿ ಬರ್ತಿಲ್ಲ ಆಟಗಳು. ಈ ಎರಡೆರಡು ಮರಿ ಕೊಡಪ್ಪ, ಮರಿಗೆ ನೀನ್ ಕೊಡು ಮಮ್ಮಿ ಬೇಗ. ನೋಡಿ ಇಳಿಸೆ Hello, bye, bye. Ano si Keno?